ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭವ್ಯವಾಗಿ ನೆರವೇರಿದ ಕ್ಷಣ. 300 ಗಣವೇಷಧಾರಿಗಳು, 50 ಬ್ಯಾಂಡ್ ವಾದಕರ ಸಾಥ್, ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅದ್ಧೂರಿ ಪ್ರದರ್ಶನ. ಸುಮಾರು 1 ತಿಂಗಳಿನಿಂದ ಹಗ್ಗ ಜಗ್ಗಾಟ, ಮಾತುಕತೆ ಮತ್ತು ಶಾಂತಿ ಸಭೆಗಳ ನಂತರ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ 100ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಪಥಸಂಚಲನ ಭವ್ಯವಾಗಿ ಜರುಗಿತು. ಸುಮಾರು 300 ಗಣವೇಷಧಾರಿ ಸ್ವಯಂ ಸೇವಕರು ಹಾಗೂ 50 ಬ್ಯಾಂಡ್ ವಾದಕರ ತಂಡದೊಂದಿಗೆ ನಡೆದ ಈ ಪಥಸಂಚಲನಕ್ಕೆ ಪಟ್ಟಣದ ಜನಸಾಗರ ಅದ್ಧೂರಿ ಸ್ವಾಗತ ಕೋರಿತು. ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನಕ್ಕೆ ಚಾಲನೆ ದೊರೆತು ನಗರದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿದ ವೇಳೆ ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗುತ್ತಿದ್ದವು. ಮಾರ್ಗದೆಲ್ಲೆಡೆ ಚಿತ್ತಾಪುರದ ಜನರು ಹೂವಿನ ಸುರಿಮಳೆಯಿಂದ ಗಣವೇಷಧಾರಿಗಳಿಗೆ ಕಂಗೊಳಿಸುವ ಸ್ವಾಗತ ನೀಡಿದರು. ಪಟ್ಟಣವೇ ಕ್ಷಣಾರ್ಧದಲ್ಲಿ ಕೇಸರಿಮಯವಾಗಿ ತೋರುತ್ತಿತ್ತು. ರಾಜ್ಯ ಮಟ್ಟದಲ್ಲಿ 100 ವರ್ಷದ ಸಂಭ್ರಮಾಚರಣೆಗಳು ಸುಗಮವಾಗಿ ನಡೆದಿದ್ದರೂ ಚಿತ್ತಾಪುರದಲ್ಲಿ ಮಾತ್ರ ಅನುಮತಿ ವಿಚಾರದಲ್ಲಿ ತಿಂಗಳಿಂದ ಗೊಂದಲ ಮುಂದುವರೆದಿತ್ತು. ಹಲವಾರು ಸುತ್ತಿನ ಮಾತುಕತೆ, ಶಾಂತಿ ಸಭೆಗಳ ಬಳಿಕ ಕೊನೆಗೂ ಇಂದು ಮಾತ್ರ 300 ಸ್ವಯಂ ಸೇವಕರು ಮತ್ತು 50 ವಾದಕರಿಗೆ ಪಥಸಂಚಲನಕ್ಕೆ ಅವಕಾಶ ನೀಡುವಂತೆ ಅಧಿಕಾರಿಗಳು ನಿರ್ಧರಿಸಿದರು. ಪಥಸಂಚಲನಕ್ಕೆ ಹೆಚ್ಚಿನ ಜನಸಾಗರ ಜಮಾಯಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸರ್ಪಗಾವಲು ರೀತಿಯ ಭದ್ರತೆ ದಳ, ಪ್ಲಾಟೂನ್ಗಳ ನಿಯೋಜನೆ ಮತ್ತು ಮಾರ್ಗ ಮಧ್ಯೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಒದಗಿಸಿತು. ಯಾವುದೇ ಅವಾಂತರಗಳಿಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭಗೊಂಡ ಪಥಸಂಚಲನ ಮುಖ್ಯ ಬೀದಿಗಳಾದ ಗಣೇಶಗಿರಿ ರಸ್ತೆ, ಮಾರುಕಟ್ಟೆ ವೃತ್ತ, ಬಸ್ ನಿಲ್ದಾಣ, ಪರಿಬಳಿಕೆ ಪ್ರದೇಶಗಳ ಮೂಲಕ ಸಾಗಿತು. ಪಟ್ಟಣದ ಹಲವು ಭಾಗಗಳಲ್ಲಿ ಜನಸಾಮಾನ್ಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ ಭಾವದಿಂದ ಕಣ್ತುಂಬಿಕೊಂಡರು. ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದ ಚಿತ್ತಾಪುರದ ಈ ಪಥಸಂಚಲನ ಇಂದು ಶಾಂತಿಯುತವಾಗಿ ಶಿಸ್ತಿನ ಸುವಾಸನೆಯೊಂದಿಗೆ ಮತ್ತು ಭವ್ಯತೆಯ ಮೆರವಣಿಗೆ ನಡುವೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಪಲ್ಟಿ ಹೊಡ್ಸಂಗಿದ್ರು ಸೈಡ್ ಸೈಡ್ ಬಿಡ್ರಿ ಸೈಡ್. ಮೊಬೈಲ್ ಮೊಬೈಲ್ ಸೈಡ್
ಬರ್ಲಿ ಬರ್ಲಿ